KCET ಮತ್ತು ನೀಟ್ಗೆ ಸಂಬಂಧಿಸಿದಂತಹ ಈ ಒಂದು ನ್ಯೂಸ್ ಆರ್ಟಿಕಲ್ ಬಹಳಷ್ಟು ಸ್ಪ್ರೆಡ್ ಆಗ್ತಾ ಇದೆ. ಇದರಲ್ಲಿ ಯಾವ ರೀತಿಯ ಒಂದು ಪಾಯಿಂಟ್ಸ್ಗಳನ್ನು ಕವರ್ ಮಾಡಿದ್ದಾರೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಮುಖ್ಯವಾಗಿ 942 ಮೆಡಿಕಲ್ ಸೀಟ್ಗಳು ಬಾಕಿ ಇದಾವೆ ಅಂತ ಹೇಳಿದ್ದಾರೆ. ಈ ಆರ್ಟಿಕಲ್ ಬಗ್ಗೆ ಪೂರ್ತಿ ಆದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಟೋಟಲ್ ಆಗಿ 1,35,954 ಸೀಟ್ಗಳಲ್ಲಿ 26,555 ಸೀಟ್ಗಳು KCETಯಲ್ಲಿ ಟೋಟಲ್ ಆಗಿ ಉಳಿದಿರುವಂಥದ್ದು. ಅದರಲ್ಲಿ ಇಂಜಿನಿಯರಿಂಗ್ ಆಗಿರ್ಬೋದು ಎಲ್ಲ ಒಂದು ಕೋರ್ಸಸ್ಗಳು ಕೂಡಿ ಇಷ್ಟೊಂದು ಸೀಟ್ಸ್ಗಳು ಉಳಿದಿದ್ದಾವೆ ಅಂತ ಹೇಳಿದ್ದಾರೆ. ಆದರೆ MBBS ಅಲ್ಲಿರುವಂತಹ 9,263 ಸೀಟ್ಗಳಲ್ಲಿ 8,321 ಸೀಟ್ಗಳು ಮಾತ್ರ ಹಂಚಿಕೆಯಾಗಿದ್ದಾವೆ. 942 ಸೀಟ್ಗಳು ಬಾಕಿ ಇದಾವೆ ಅಂತ ಹೇಳಿದ್ದಾರೆ. ನಾನು ನಿಮಗೆ ಕ್ಲಾರಿಟಿ ಕೊಡ್ತೇನೆ ನೋಡಿ. ಈ ಸೀಟ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಸೀಟ್ಸ್ಗಳು NRI ಸೀಟ್ಸ್ಗಳಿರ್ತವೆ. ಅಂದರೆ ಏನು, ನಮ್ಮ ಇಂಡಿಯಾದ ಬಿಟ್ಟು ಬೇರೆ ಕಡೆ ಇರುವಂತಹ ಜನರು ಆ ಒಂದು ಸೀಟ್ಗಳನ್ನು ತೆಗೆದುಕೊಳ್ಬೋದು. ಈ ಸೀಟ್ಸ್ಗಳು ಎಲ್ಲ ಕಾಲೇಜ್ನಲ್ಲಿ 15% ಇರೋದ್ರಿಂದ ಈ ಒಂದು ಸೀಟ್ಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಅದರ ಜೊತೆಗೆ ಈಗ ಕೆಲವೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ PH ಕ್ಯಾಟಗರಿಯಲ್ಲಿ ಕೂಡ ಭಾಳಷ್ಟು ಸೀಟ್ಗಳಿದ್ದಾವೆ. ಆ ಸೀಟ್ಗಳಲ್ಲೂ ಕೂಡ ಭಾಳಷ್ಟು ವೇಕೆಂಟ್ ಉಳಿತಾವೆ. ಆ ಸೀಟ್ಗಳನ್ನು ಕೂಡ ಈ ಒಂದು ಸೀಟ್ಗಳಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಈ ಬಾಕಿ ಇರುವಂತಹ 942 ಸೀಟ್ಗಳನ್ನು ಮುಂದಿನ ರೌಂಡ್ಗಳಲ್ಲಿ ಅಲಾಟ್ ಮಾಡೇ ಮಾಡ್ತಾರೆ. ಎಲ್ಲವೂ ಕನ್ವರ್ಟ್ ಆಗಿ, ಅಂದರೆ ಈಗ NRI ಸೀಟ್ಸ್ಗಳು ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಆಗ್ತವೆ. ಅದೇ ರೀತಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸೀಟ್ಗಳು ಜನರಲ್ ಕ್ಯಾಟಗರಿಯಲ್ಲಿ ಕನ್ವರ್ಟ್ ಆಗಿ ಅಲಾಟ್ಮೆಂಟ್ ಆಗುತ್ತೆ. ಯಾಕೆ ಈ ಒಂದು ಸೀಟ್ಗಳು ಅಲಾಟ್ ಆಗಿಲ್ಲ ಅಂತ ಹೇಳಿದ್ದಾರೆ ಅಂದರೆ, ಪ್ರಸನ್ನ ಅವರು ಹೇಳಿದ್ದಾರೆ, ನಾವು ಎಲ್ರಿಗೂ ಮ್ಯಾಕ್ಸಿಮಮ್ ಕಾಲೇಜ್ಗಳನ್ನು ಹಾಕಿ ಅಂತ ನಾವು ಒಂದು ಸಲಹೆಯನ್ನು ಕೊಟ್ಟಿದ್ದೆವು. ಆದರೆ ವಿದ್ಯಾರ್ಥಿಗಳು ಅಷ್ಟೊಂದು ಕಾಲೇಜ್ಗಳನ್ನು ಹಾಕಿಲ್ಲ. ಅಂದರೆ ಈಗ ಇಂಜಿನಿಯರಿಂಗ್ ಕಾಲೇಜ್ಗಳು, ಲೋ ಲೆವೆಲ್ ಕಾಲೇಜ್ಗಳನ್ನು ಯಾರೂ ಕೂಡ ಹಾಕಿರೋದಿಲ್ಲ. ಅಷ್ಟೇ ಅಲ್ಲದೆ MBBS ಅಲ್ಲೂ ಕೂಡ NRI ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ಹಾಕಿರೋದಿಲ್ಲ. ಆದ್ದರಿಂದ ಈ ಒಂದು ಸೀಟ್ಗಳು ಉಳಿದಿರ್ತವೆ. ಎಲ್ಲ ಕಾಲೇಜ್ಗಳನ್ನು ಹಾಕಿ ಅಂತ ಅವರು ವಾರ್ನಿಂಗ್ ಮಾಡಿದ್ರು, ಸಲಹೆಯನ್ನು ಕೊಟ್ಟಿದ್ದರು ನಿಮಗೆ ಸೀಟ್ ಬೇಕಾಗಿದ್ದರೆ. ಆದರೆ ಭಾಳಷ್ಟು ವಿದ್ಯಾರ್ಥಿಗಳು ಹಾಕದೇ ಇರೋ ಕಾರಣ ಅಲಾಟ್ ಆಗಿಲ್ಲ ಅಂತ ಕೂಡ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಡೆಂಟಲಲ್ಲಿ ಕೂಡ ಗಮನಿಸಿ 482 ಸೀಟ್ಗಳು ಅನ್ಅಲಾಟೆಡ್ ಆಗಿದ್ದಾವೆ. ಅಂದರೆ ಆ ಒಂದು ಕಾಲೇಜಲ್ಲಿ ಸೀಟ್ಗಳು ಅಲಾಟ್ ಆಗಿಲ್ಲ. ಅದೇ ರೀತಿ ಮೆಡಿಕಲಲ್ಲಿ ಕೂಡ 942 ಸೀಟ್ಗಳು ಅನ್ಅಲಾಟೆಡ್ ಇದ್ದಾವೆ. ಇಂಜಿನಿಯರಿಂಗಲ್ಲಿ ಕೂಡ 5,327 ಸೀಟ್ಗಳು ಅನ್ಅಲಾಟೆಡ್ ಇದ್ದಾವೆ. ಅದೇ ರೀತಿ BSc ನರ್ಸಿಂಗಲ್ಲಿ ಕೂಡ 16,540 ಸೀಟ್ಗಳು ಅನ್ಅಲಾಟೆಡ್ ಆಗಿ ಉಳಿದಿದ್ದಾವೆ. ಆದ್ದರಿಂದ ಮುಂದಿನ ರೌಂಡ್ಗಳಲ್ಲಿ ಬೇರೆ ಕೋರ್ಸಸ್ಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಆದರೆ MBBS ಅಲ್ಲಿ ಮಾತ್ರ ಎಲ್ಲ ಸೀಟ್ಗಳನ್ನು ಅಲಾಟ್ ಮಾಡಿಯೇ ಮಾಡ್ತಾರೆ. ಆದ್ದರಿಂದಲೇ ಹೇಳ್ತಾ ಇರೋದು, ಮ್ಯಾನೇಜ್ಮೆಂಟ್ ಸೀಟ್ಗೆ ಈಗ ಕಟ್ ಆಫ್ 4 ಲಕ್ಷಕ್ಕೆ ನಿಂತಿದೆ. ಆದರೆ ಮುಂದಿನ ರೌಂಡ್ಗಳಲ್ಲಿ ಆ ಒಂದು ಕಟ್ ಆಫ್ 12 ಲಕ್ಷದವರೆಗೆ ಹೋಗಿಯೇ ಹೋಗ್ತದೆ. ಯಾಕಂದರೆ ಈಗ ಮುಂದಿನ ರೌಂಡಲ್ಲಿ ಈ ಸೀಟ್ ಕನ್ವರ್ಷನ್ ನಡೆಯೋದ್ರಿಂದ, NRI ಸೀಟ್ಸ್ಗಳನ್ನು ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಮಾಡೋದ್ರಿಂದ ಮುಂದಿನ ರೌಂಡ್ ಕಟ್ ಆಫ್ ಭಾಳ ಡ್ರಾಪ್ ಆಗ್ತದೆ. ಸೀಟ್ ಕನ್ವರ್ಷನ್ ಬಗ್ಗೆ ಕೂಡ ಇಲ್ಲಿ ಮಾಹಿತಿ ನೀಡಿದ್ದಾರೆ ನೋಡಿ. ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಕೋಟಾಗಳಿಗೆ ಯಾವುದೇ ಸೀಟ್ಗಳು ಅಭ್ಯರ್ಥಿಗಳು ಇಲ್ಲದೇ ಇರೋ ಕಾರಣ ಕೆಲವೊಂದು ಸೀಟ್ಗಳನ್ನು ಏನು ಮಾಡ್ತಾರೆ ಅಂದರೆ, ಅವುಗಳನ್ನು ಅರ್ಹತಾ ಸೀಟ್ಗಳಾಗಿ, ಅಂದರೆ ಸಾಮಾನ್ಯ ಅರ್ಹತಾ ಅಂದರೆ GM ಕ್ಯಾಟಗರಿಗೆ ಕನ್ವರ್ಟ್ ಮಾಡ್ತಾರೆ. SC ST ಗ್ರಾಮೀಣ ಸೀಟ್ಗಳನ್ನು SC ST ಸಾಮಾನ್ಯ ಸೀಟ್ಗಳಾಗಿ ಪರಿವರ್ತನೆ ಮಾಡ್ತಾರೆ. ಹೀಗಂದರೆ ಏನಂದರೆ, ಈಗ SCR ಇದೆ ಅಂದ್ಕೊಳ್ಳಿ, SCK ಅಲ್ಲಿದೆ. SCK ಮತ್ತು SCR ಅಲ್ಲಿ ಜನ ಇರಲಿಲ್ಲ ಅಂದರೆ ಏನು ಮಾಡ್ತಾರೆ, ಆ ಒಂದು ಸೀಟ್ಗಳನ್ನು SCG ಆಗಿ ಕನ್ವರ್ಟ್ ಮಾಡ್ತಾರೆ. ಈ ರೀತಿಯ ಕನ್ವರ್ಷನ್ಗಳು ಸೆಕೆಂಡ್ ರೌಂಡಲ್ಲಿ ಮಾತ್ರ ನಡೀತದೆ. ಇದು ಫೇಸ್ 3 ಅದು ಬರ್ತದೆ. ಅಂದರೆ ಕೌನ್ಸಿಲಿಂಗ್ ಅಲಾಟ್ಮೆಂಟ್ ಪ್ರೊಸೀಜರಲ್ಲಿ ಇದು ಫೇಸ್ 3 ಅಲ್ಲಿ ಬರ್ತದೆ. ಆದ್ದರಿಂದ ಈ ಫೇಸ್ 3 ನಡೆಯೋದು ಕೇವಲ ಸೆಕೆಂಡ್ ರೌಂಡಲ್ಲಿ ನಡೆಯೋದ್ರಿಂದ ಈ ಒಂದು ಕನ್ವರ್ಷನ್ ಪ್ರಕ್ರಿಯೆ ಕೂಡ ಸೆಕೆಂಡ್ ರೌಂಡಲ್ಲಿ ನಡೀತದೆ. ನಾನು ಆದ್ದರಿಂದಲೇ ಹೇಳ್ತಾ ಇರೋದು, ಭಾಳಷ್ಟು ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಸೆಕೆಂಡ್ ರೌಂಡಲ್ಲಿ ಬಾರ್ಡರ್ ಲೈನಲ್ಲಿರುವಂಥವರಿಗೆ ಖಂಡಿತವಾಗಿ ಸೀಟ್ ಸಿಗುವಂತಹ ಚಾನ್ಸಸ್ಸು ಭಾಳ ಇರ್ತದೆ ಸೆಕೆಂಡ್ ರೌಂಡಿಗೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.